ಹೇಳಿಕೆ ಮುಖಾಂತರ ಆಶ್ವಾಸನೆ ಭರವಸೆಗಳು ಕೊಟ್ಟಿದ್ದೀವಿ. ಅದನ್ನು ಈಡೇರಿಸುವಂಥ ಪ್ರಾಮಾಣಿಕ ಪ್ರಯತ್ನವನ್ನು ಮಾಡ್ತಾ ಇದ್ದೀವಿ. ಅನೇಕ ವಚನಗಳನ್ನು ಈಡೇರಿಸಿದ್ದೀವಿ. ಒಳ ಮೀಸಲಾತಿ ಅಂತ ಅತ್ಯಂತ ಪ್ರಮುಖವಾದಂಥ ವಿಷಯ ದಲಿತರ ಸಂಬಂಧಪಟ್ಟಾಗೆ ಒಂದು ಕಾನ್ಸೆನ್ಸಸ್ನ ಮುಖಾಂತರ ಇಡೀ ದಲಿತ ಸಮುದಾಯಗಳ ಒಗ್ಗಟ್ಟಾಗಿರುವಂಥ ಫಾರ್ಮುಲಾ ಮುಖಾಂತರದ ಬಗೆಹರಿಸ್ಕೊಟ್ಟಿದ್ದೀವಿ, ಮಾತು ಕೊಟ್ಟಿದ್ವಿ. ಅದರ ಹಾಗೆ 5 ಗ್ಯಾರಂಟಿಗಳು ಅದನ್ನು ಮಾಡ್ತಾಯಿದ್ದೀವಿ. ಮತ್ತು ಖಾತಾ ಮಾಡೋದು ಒಂದು ಮೂಮೆಂಟ್ ಥರನೇ ಮಾಡ್ತಾಯಿದ್ದೀವಿ. ಎಲ್ಲ ಜಿಲ್ಲೆಗಳಲ್ಲಿ ಬಡ್ಜೆಟಲ್ಲಿ ಏನು ಕೊಟ್ಟಿದ್ದೀವಿ ಆ ಯೋಜನೆಗಳು ಅನುಷ್ಠಾನ ಆಗ್ತಾ ಇದ್ದಾವೆ, ಅಭಿವೃದ್ಧಿಗಳನ್ನು ಮಾಡ್ತಾ ಇದ್ದೀವಿ, ನುಡಿದಂತೆ ನಡೆದಿದ್ದೀವಿ. ಪೆಟ್ರೋಲ್ ಡೀಸೆಲ್ ಬೆಲೆ ಏರಿಕೆ ಆಗಿರ್ತಕ್ಕಂಥದ್ದು ಮಧ್ಯಪ್ರಾಚ್ಯದಲ್ಲಿ ಉಂಟಾದಂಥ ಯುದ್ಧದ ವಾತಾವರಣದಾಗುತ್ತೆ ಅಂತ ಗೊತ್ತಿತ್ತು. ಹಿಂದೆ ಪ್ರಧಾನಮಂತ್ರಿಗಳು ಡಿಮಾನಿಟೈಸೇಷನ್ ಮಾಡುವಾಗ ಆರ್ಥಿಕ ವ್ಯವಸ್ಥೆಯನ್ನು ಅಲುಗಾಡಿಸ್ಬಿಟ್ರು. ವಿತೌಟ್ ಕನ್ಸಲ್ಟಿಂಗ್ ದಿ ರಿಸರ್ವ್ ಬ್ಯಾಂಕ್, ವಿತೌಟ್ ಕನ್ಸಲ್ಟಿಂಗ್ ದಿ ಎಕನಾಮಿಕಲ್ ಎಕ್ಸ್ಪರ್ಟ್ಸ್, ಯಾರು ಕೇಳಿದರೆ ಮಾಡಿದರು. ಸೊ ಇದರಿಂದ ಜನಗಳ ಕೊಂಡುಕೊಳ್ಳುವ ಶಕ್ತಿನೇ ತೆಗೆದಾಕ್ಬಿಟ್ರು ಅವರು. ಪರ್ಚೇಸಿಂಗ್ ಕೆಪಾಸಿಟಿ ಆಫ್ ದಿ ಪೀಪಲ್ ಹ್ಯಾವ್ ಬಿನ್ ಟೇಕನ್ ಅವೇ ಬೈ ದಿ ಗೌರ್ಮೆಂಟ್ ಬೈ ಡಿಮಾನಿಟೈಸೇಷನ್. ಅದಕ್ಕೇ ನಮ್ಮ ಆರ್ಥಿಕ ತಜ್ಞರು ಆಗಿದ್ದಂಥ ದಿವಂಗತ ಮನಮೋಹನ್ ಸಿಂಗ್ ರಾಜ್ಯಸಭೆಯಲ್ಲಿ ಏನು ಹೇಳಿದರು ಅಂದರೆ, ಇಟ್ಸ್ ಅನ್ ಹಿಸ್ಟಾರಿಕಲ್ ಬ್ಲಂಡರ್, ಮಾನಮೆಂಟಲ್ ಡಿಸ್ಟ್ರಕ್ಷನ್ ಆ್ಯಂಡ್ ಅನ್ ಆರ್ಗನೈಸ್ಡ್ ಲೂಟ್ ಅಂತ ಹೇಳಿದರು. ಸೊ ಇಡೀ ಆರ್ಥಿಕ ವ್ಯವಸ್ಥೆನ ಬುಡಮೇಲು ಮಾಡಿಬಿಟ್ಟು ಈಗ ಈ ಥರ ಆಗಿದೆ ಅಂತ ಹೇಳಿದ್ದು. ಹೇಳಿಕೆ ಮುಖಾಂತರ ಆಶ್ವಾಸನೆ ಭರವಸೆಗಳು ಕೊಟ್ಟಿದ್ದೀವಿ. ಅದನ್ನು ಈಡೇರಿಸುವಂಥ ಪ್ರಾಮಾಣಿಕ ಪ್ರಯತ್ನವನ್ನು ಮಾಡ್ತಾಯಿದ್ವಿ. ಅನೇಕ ವಚನಗಳನ್ನು ಈಡೇರಿಸಿದ್ದೀವಿ. ಒಳ ಮೀಸಲಾತಿ ಅಂತ ಅತ್ಯಂತ ಪ್ರಮುಖವಾದಂಥ ವಿಷಯ ದಲಿತರ ಸಂಬಂಧಪಟ್ಟಾಗೆ ಒಂದು ಕಾನ್ಸೆನ್ಸಸ್ನ ಮುಖಾಂತರ ಇಡೀ ದಲಿತ ಸಮುದಾಯಗಳ ಒಗ್ಗಟ್ಟಾಗಿರುವಂಥ ಫಾರ್ಮುಲಾ ಮುಖಾಂತರದ ಬಗೆಹರಿಸ್ಕೊಟ್ಟಿದ್ವಿ, ಮಾತು ಕೊಟ್ಟಿದ್ವಿ. ಅದರ ಹಾಗೆ 5 ಗ್ಯಾರಂಟಿಗಳು ಅದನ್ನು ಮಾಡ್ತಾಯಿದ್ದೀವಿ. ಮತ್ತು ಖಾತಾ ಮಾಡೋದು ಒಂದು ಮೂಮೆಂಟ್ ಥರನೇ ಮಾಡ್ತಾಯಿದ್ದೀವಿ. ಎಲ್ಲ ಜಿಲ್ಲೆಗಳಲ್ಲಿ ಬಡ್ಜೆಟಲ್ಲಿ ಏನು ಕೊಟ್ಟಿದ್ದೀವಿ ಆ ಯೋಜನೆಗಳು ಅನುಷ್ಠಾನ ಆಗ್ತಾ ಇದ್ದಾವೆ, ಅಭಿವೃದ್ಧಿಗಳನ್ನು ಮಾಡ್ತಾ ಇದ್ದೀವಿ, ನುಡಿದಂತೆ ನಡೆದಿದ್ದೀವಿ. ಪೆಟ್ರೋಲ್ ಡೀಸೆಲ್ ಬೆಲೆ ಏರಿಕೆ ಆಗಿರ್ತಕ್ಕಂಥದ್ದು ಮಧ್ಯಪ್ರಾಚ್ಯದಲ್ಲಿ ಉಂಟಾದಂಥ ಯುದ್ಧದ ವಾತಾವರಣದಾಗುತ್ತೆ ಅಂತ ಗೊತ್ತಿತ್ತು. ಹಿಂದೆ ಪ್ರಧಾನಮಂತ್ರಿಗಳು ಡಿಮಾನಿಟೈಸೇಷನ್ ಮಾಡುವಾಗ ಆರ್ಥಿಕ ವ್ಯವಸ್ಥೆಯನ್ನು ಅಲುಗಾಡಿಸ್ಬಿಟ್ರು. ವಿತೌಟ್ ಕನ್ಸಲ್ಟಿಂಗ್ ದಿ ರಿಸರ್ವ್ ಬ್ಯಾಂಕ್, ವಿತೌಟ್ ಕನ್ಸಲ್ಟಿಂಗ್ ದಿ ಎಕನಾಮಿಕಲ್ ಎಕ್ಸ್ಪರ್ಟ್ಸ್, ಯಾರು ಕೇಳಿದರೆ ಮಾಡಿದರು. ಸೊ ಇದರಿಂದ ಜನಗಳ ಕೊಂಡುಕೊಳ್ಳುವ ಶಕ್ತಿನೇ ತೆಗೆದಾಕ್ಬಿಟ್ರು ಅವರು. ಪರ್ಚೇಸಿಂಗ್ ಕೆಪಾಸಿಟಿ ಆಫ್ ದಿ ಪೀಪಲ್ ಹ್ಯಾವ್ ಬಿನ್ ಟೇಕನ್ ಅವೇ ಬೈ ದಿ ಗೌರ್ಮೆಂಟ್ ಬೈ ಡಿಮಾನಿಟೈಸೇಷನ್. ಅದಕ್ಕೇ ನಮ್ಮ ಆರ್ಥಿಕ ತಜ್ಞರು ಆಗಿದ್ದಂಥ ದಿವಂಗತ ಮನಮೋಹನ್ ಸಿಂಗ್ ರಾಜ್ಯಸಭೆಯಲ್ಲಿ ಏನು ಹೇಳಿದರು ಅಂದರೆ, ಇಟ್ಸ್ ಅನ್ ಹಿಸ್ಟಾರಿಕಲ್ ಬ್ಲಂಡರ್, ಮಾನಮೆಂಟಲ್ ಡಿಸ್ಟ್ರಕ್ಷನ್ ಆ್ಯಂಡ್ ಅನ್ ಆರ್ಗನೈಸ್ಡ್ ಲೂಟ್ ಅಂತ ಹೇಳಿದರು. ಸೊ ಇಡೀ ಆರ್ಥಿಕ ವ್ಯವಸ್ಥೆನ ಬುಡಮೇಲು ಮಾಡಿಬಿಟ್ಟು ಈಗ ಈ ಥರ ಆಗಿದೆ ಅಂತ ಹೇಳಿದ್ದು. ಹೇಳಿಕೆ ಮುಖಾಂತರ ಆಶ್ವಾಸನೆ ಭರವಸೆಗಳು ಕೊಟ್ಟಿದ್ದೀವಿ. ಅದನ್ನು ಈಡೇರಿಸುವಂಥ ಪ್ರಾಮಾಣಿಕ ಪ್ರಯತ್ನವನ್ನು ಮಾಡ್ತಾಯಿದ್ವಿ. ಅನೇಕ ವಚನಗಳನ್ನು ಈಡೇರಿಸಿದ್ದೀವಿ. ಒಳ ಮೀಸಲಾತಿ ಅಂತ ಅತ್ಯಂತ ಪ್ರಮುಖವಾದಂಥ ವಿಷಯ ದಲಿತರ ಸಂಬಂಧಪಟ್ಟಾಗೆ ಒಂದು ಕಾನ್ಸೆನ್ಸಸ್ನ ಮುಖಾಂತರ ಇಡೀ ದಲಿತ ಸಮುದಾಯಗಳ ಒಗ್ಗಟ್ಟಾಗಿರುವಂಥ ಫಾರ್ಮುಲಾ ಮುಖಾಂತರದ ಬಗೆಹರಿಸ್ಕೊಟ್ಟಿದ್ವಿ, ಮಾತು ಕೊಟ್ಟಿದ್ವಿ. ಅದರ ಹಾಗೆ 5 ಗ್ಯಾರಂಟಿಗಳು ಅದನ್ನು ಮಾಡ್ತಾಯಿದ್ದೀವಿ. ಮತ್ತು ಖಾತಾ ಮಾಡೋದು ಒಂದು ಮೂಮೆಂಟ್ ಥರನೇ ಮಾಡ್ತಾಯಿದ್ದೀವಿ. ಎಲ್ಲ ಜಿಲ್ಲೆಗಳಲ್ಲಿ ಬಡ್ಜೆಟಲ್ಲಿ ಏನು ಕೊಟ್ಟಿದ್ದೀವಿ ಆ ಯೋಜನೆಗಳು ಅನುಷ್ಠಾನ ಆಗ್ತಾ ಇದ್ದಾವೆ, ಅಭಿವೃದ್ಧಿಗಳನ್ನು ಮಾಡ್ತಾ ಇದ್ದೀವಿ, ನುಡಿದಂತೆ ನಡೆದಿದ್ದೀವಿ. ಪೆಟ್ರೋಲ್ ಡೀಸೆಲ್ ಬೆಲೆ ಏರಿಕೆ ಆಗಿರ್ತಕ್ಕಂಥದ್ದು ಮಧ್ಯಪ್ರಾಚ್ಯದಲ್ಲಿ ಉಂಟಾದಂಥ ಯುದ್ಧದ ವಾತಾವರಣದಾಗುತ್ತೆ ಅಂತ ಗೊತ್ತಿತ್ತು. ಹಿಂದೆ ಪ್ರಧಾನಮಂತ್ರಿಗಳು ಡಿಮಾನಿಟೈಸೇಷನ್ ಮಾಡುವಾಗ ಆರ್ಥಿಕ ವ್ಯವಸ್ಥೆಯನ್ನು ಅಲುಗಾಡಿಸ್ಬಿಟ್ರು. ವಿತೌಟ್ ಕನ್ಸಲ್ಟಿಂಗ್ ದಿ ರಿಸರ್ವ್ ಬ್ಯಾಂಕ್, ವಿತೌಟ್ ಕನ್ಸಲ್ಟಿಂಗ್ ದಿ ಎಕನಾಮಿಕಲ್ ಎಕ್ಸ್ಪರ್ಟ್ಸ್, ಯಾರು ಕೇಳಿದರೆ ಮಾಡಿದರು. ಸೊ ಇದರಿಂದ ಜನಗಳ ಕೊಂಡುಕೊಳ್ಳುವ ಶಕ್ತಿನೇ ತೆಗೆದಾಕ್ಬಿಟ್ರು ಅವರು. ಪರ್ಚೇಸಿಂಗ್ ಕೆಪಾಸಿಟಿ ಆಫ್ ದಿ ಪೀಪಲ್ ಹ್ಯಾವ್ ಬಿನ್ ಟೇಕನ್ ಅವೇ ಬೈ ದಿ ಗೌರ್ಮೆಂಟ್ ಬೈ ಡಿಮಾನಿಟೈಸೇಷನ್. ಅದಕ್ಕೇ ನಮ್ಮ ಆರ್ಥಿಕ ತಜ್ಞರು ಆಗಿದ್ದಂಥ ದಿವಂಗತ ಮನಮೋಹನ್ ಸಿಂಗ್ ರಾಜ್ಯಸಭೆಯಲ್ಲಿ ಏನು ಹೇಳಿದರು ಅಂದರೆ, ಇಟ್ಸ್ ಅನ್ ಹಿಸ್ಟಾರಿಕಲ್ ಬ್ಲಂಡರ್, ಮಾನಮೆಂಟಲ್ ಡಿಸ್ಟ್ರಕ್ಷನ್ ಆ್ಯಂಡ್ ಅನ್ ಆರ್ಗನೈಸ್ಡ್ ಲೂಟ್ ಅಂತ ಹೇಳಿದರು. ಸೊ ಇಡೀ ಆರ್ಥಿಕ ವ್ಯವಸ್ಥೆನ ಬುಡಮೇಲು ಮಾಡಿಬಿಟ್ಟು ಈಗ ಈ ಥರ ಆಗಿದೆ ಅಂತ ಹೇಳಿದ್ದು. ಹೇಳಿಕೆ ಮುಖಾಂತರ ಆಶ್ವಾಸನೆ ಭರವಸೆಗಳು ಕೊಟ್ಟಿದ್ದೀವಿ. ಅದನ್ನು ಈಡೇರಿಸುವಂಥ ಪ್ರಾಮಾಣಿಕ ಪ್ರಯತ್ನವನ್ನು
ಮಾಡ್ತಾ ಇದ್ವಿ, ಅನೇಕ ವಚನಗಳನ್ನು ಈಡೇರಿಸಿದ್ದೀವಿ. ಒಳ ಮೀಸಲಾತಿ ಅಂತ ಅತ್ಯಂತ ಪ್ರಮುಖವಾದಂಥ ವಿಷಯ ದಲಿತರ ಸಂಬಂಧಪಟ್ಟಾಗೆ ಒಂದು ಕಾನ್ಸೆನ್ಸಸ್ಸಿನ ಮುಖಾಂತರ ಇಡೀ ದಲಿತ ಸಮುದಾಯಗಳ ಒಗ್ಗಟ್ಟಾಗಿರುವಂಥ ಫಾರ್ಮುಲಾ ಮುಖಾಂತರದ ಬಗೆಹರಿಸ್ಕೊಟ್ಟಿದ್ವಿ, ಮಾತು ಕೊಟ್ಟಿದ್ವಿ. ಅದರ ಹಾಗೆ 5 ಗ್ಯಾರಂಟಿಗಳು ಅದನ್ನು ಮಾಡ್ತಾಯಿದ್ದೀವಿ. ಮತ್ತು ಖಾತಾ ಮಾಡೋದು ಒಂದು ಮೂಮೆಂಟ್ ಥರನೇ ಮಾಡ್ತಾಯಿದ್ದೀವಿ. ಎಲ್ಲ ಜಿಲ್ಲೆಗಳಲ್ಲಿ ಬಡ್ಜೆಟಲ್ಲಿ ಏನು ಕೊಟ್ಟಿದ್ದೀವಿ ಆ ಯೋಜನೆಗಳ ಅನುಷ್ಠಾನ ಆಗ್ತಾ ಇದ್ದಾವೆ, ಅಭಿವೃದ್ಧಿಗಳನ್ನು ಮಾಡ್ತಾ ಇದ್ದೀವಿ, ನುಡಿದಂತೆ ನಡೆದಿದ್ದೀವಿ. ಪೆಟ್ರೋಲ್ ಡೀಸೆಲ್ ಬೆಲೆ ಏರಿಕೆ ಆಗಿರ್ತಕ್ಕಂಥದ್ದು ಮಧ್ಯಪ್ರಾಚ್ಯದಲ್ಲಿ ಉಂಟಾದಂಥ ಯುದ್ಧದ ವಾತಾವರಣದಾಗುತ್ತೆ ಅಂತ ಗೊತ್ತಿತ್ತು. ಹಿಂದೆ ಪ್ರಧಾನಮಂತ್ರಿಗಳು ಡಿಮಾನಿಟೈಸೇಷನ್ ಮಾಡುವಾಗ ಆರ್ಥಿಕ ವ್ಯವಸ್ಥೆಯನ್ನು ಅಲುಗಾಡಿಸ್ಬಿಟ್ರು. ವಿತೌಟ್ ಕನ್ಸಲ್ಟಿಂಗ್ ದಿ ರಿಸರ್ವ್ ಬ್ಯಾಂಕ್, ವಿತೌಟ್ ಕನ್ಸಲ್ಟಿಂಗ್ ದಿ ಎಕನಾಮಿಕಲ್ ಎಕ್ಸ್ಪರ್ಟ್ಸ್, ಯಾರು ಕೇಳಿದರೆ ಮಾಡಿದರು. ಸೊ ಇದರಿಂದ ಜನಗಳ ಕೊಂಡುಕೊಳ್ಳುವ ಶಕ್ತಿನೇ ತೆಗೆದಾಕ್ಬಿಟ್ರು ಅವರು. ಪರ್ಚೇಸಿಂಗ್ ಕೆಪಾಸಿಟಿ ಆಫ್ ದಿ ಪೀಪಲ್ ಹ್ಯಾವ್ ಬಿನ್ ಟೇಕನ್ ಅವೇ ಬೈ ದಿ ಗೌರ್ಮೆಂಟ್ ಬೈ ಡಿಮಾನಿಟೈಸೇಷನ್. ಅದಕ್ಕೇ ನಮ್ಮ ಆರ್ಥಿಕ ತಜ್ಞರು ಆಗಿದ್ದಂಥ ದಿವಂಗತ ಮನಮೋಹನ್ ಸಿಂಗ್ ರಾಜ್ಯಸಭೆಯಲ್ಲಿ ಏನು ಹೇಳಿದರು ಅಂದರೆ, ಇಟ್ಸ್ ಅನ್ ಹಿಸ್ಟಾರಿಕಲ್ ಬ್ಲಂಡರ್, ಮಾನಮೆಂಟಲ್ ಡಿಸ್ಟ್ರಕ್ಷನ್ ಆ್ಯಂಡ್ ಅನ್ ಆರ್ಗನೈಸ್ಡ್ ಲೂಟ್ ಅಂತ ಹೇಳಿದರು. ಸೊ ಇಡೀ ಆರ್ಥಿಕ ವ್ಯವಸ್ಥೆನ ಬುಡಮೇಲು ಮಾಡಿಬಿಟ್ಟು ಈಗ ಈ ಥರ ಆಗಿದೆ ಅಂತ ಹೇಳಿದ್ದು. ಹೇಳಿಕೆ ಮುಖಾಂತರ ಆಶ್ವಾಸನೆ ಭರವಸೆಗಳು ಕೊಟ್ಟಿದ್ವಿ, ಅದನ್ನು ಈಡೇರಿಸುವಂಥ ಪ್ರಾಮಾಣಿಕ ಪ್ರಯತ್ನವನ್ನು ಮಾಡ್ತಾಯಿದ್ವಿ, ಅನೇಕ ವಚನಗಳನ್ನು ಈಡೇರಿಸಿದ್ದೀವಿ. ಒಳ ಮೀಸಲಾತಿ ಅಂತ ಅತ್ಯಂತ ಪ್ರಮುಖವಾದಂಥ ವಿಷಯ ದಲಿತರ ಸಂಬಂಧಪಟ್ಟಾಗೆ ಒಂದು ಕಾನ್ಸೆನ್ಸಸ್ಸಿನ ಮುಖಾಂತರ ಇಡೀ ದಲಿತ ಸಮುದಾಯಗಳ ಒಗ್ಗಟ್ಟಾಗಿರುವಂಥ ಫಾರ್ಮುಲಾ ಮುಖಾಂತರದ ಬಗೆಹರಿಸ್ಕೊಟ್ಟಿದ್ವಿ, ಮಾತು ಕೊಟ್ಟಿದ್ವಿ. ಅದರ ಹಾಗೆ 5 ಗ್ಯಾರಂಟಿಗಳು ಅದನ್ನು ಮಾಡ್ತಾಯಿದ್ದೀವಿ. ಮತ್ತು ಖಾತಾ ಮಾಡೋದು ಒಂದು ಮೂಮೆಂಟ್ ಥರನೇ ಮಾಡ್ತಾಯಿದ್ದೀವಿ. ಎಲ್ಲ ಜಿಲ್ಲೆಗಳಲ್ಲಿ ಬಡ್ಜೆಟಲ್ಲಿ ಏನು ಕೊಟ್ಟಿದ್ದೀವಿ ಆ ಯೋಜನೆಗಳ ಅನುಷ್ಠಾನ ಆಗ್ತಾ ಇದ್ದಾವೆ, ಅಭಿವೃದ್ಧಿಗಳನ್ನು ಮಾಡ್ತಾ ಇದ್ದೀವಿ, ನುಡಿದಂತೆ ನಡೆದಿದ್ದೀವಿ. ಪೆಟ್ರೋಲ್ ಡೀಸೆಲ್ ಬೆಲೆ ಏರಿಕೆ ಆಗಿರ್ತಕ್ಕಂಥದ್ದು ಮಧ್ಯಪ್ರಾಚ್ಯದಲ್ಲಿ ಉಂಟಾದಂಥ ಯುದ್ಧದ ವಾತಾವರಣದಾಗುತ್ತೆ ಅಂತ ಗೊತ್ತಿತ್ತು. ಹಿಂದೆ ಪ್ರಧಾನಮಂತ್ರಿಗಳು ಡಿಮಾನಿಟೈಸೇಷನ್ ಮಾಡುವಾಗ ಆರ್ಥಿಕ ವ್ಯವಸ್ಥೆಯನ್ನು ಅಲುಗಾಡಿಸ್ಬಿಟ್ರು. ವಿತೌಟ್ ಕನ್ಸಲ್ಟಿಂಗ್ ದಿ ರಿಸರ್ವ್ ಬ್ಯಾಂಕ್, ವಿತೌಟ್ ಕನ್ಸಲ್ಟಿಂಗ್ ದಿ ಎಕನಾಮಿಕಲ್ ಎಕ್ಸ್ಪರ್ಟ್ಸ್, ಯಾರು ಕೇಳಿದರೆ ಮಾಡಿದರು. ಸೊ ಇದರಿಂದ ಜನಗಳ ಕೊಂಡುಕೊಳ್ಳುವ ಶಕ್ತಿನೇ ತೆಗೆದಾಕ್ಬಿಟ್ರು ಅವರು. ಪರ್ಚೇಸಿಂಗ್ ಕೆಪಾಸಿಟಿ ಆಫ್ ದಿ ಪೀಪಲ್ ಹ್ಯಾವ್ ಬಿನ್ ಟೇಕನ್ ಅವೇ ಬೈ ದಿ ಗೌರ್ಮೆಂಟ್ ಬೈ ಡಿಮಾನಿಟೈಸೇಷನ್. ಅದಕ್ಕೇ ನಮ್ಮ ಆರ್ಥಿಕ ತಜ್ಞರು ಆಗಿದ್ದಂಥ ದಿವಂಗತ ಮನಮೋಹನ್ ಸಿಂಗ್ ರಾಜ್ಯಸಭೆಯಲ್ಲಿ ಏನು ಹೇಳಿದರು ಅಂದರೆ, ಇಟ್ಸ್ ಅನ್ ಹಿಸ್ಟಾರಿಕಲ್ ಬ್ಲಂಡರ್, ಮಾನಮೆಂಟಲ್ ಡಿಸ್ಟ್ರಕ್ಷನ್ ಆ್ಯಂಡ್ ಅನ್ ಆರ್ಗನೈಸ್ಡ್ ಲೂಟ್ ಅಂತ ಹೇಳಿದರು. ಸೊ ಇಡೀ ಆರ್ಥಿಕ ವ್ಯವಸ್ಥೆನ ಬುಡಮೇಲು ಮಾಡಿಬಿಟ್ಟು ಈಗ ಈ ಥರ ಆಗಿದೆ ಅಂತ ಹೇಳಿದ್ದು. ಹೇಳಿಕೆ ಮುಖಾಂತರ ಆಶ್ವಾಸನೆ ಭರವಸೆಗಳು ಕೊಟ್ಟಿದ್ವಿ, ಅದನ್ನು ಈಡೇರಿಸುವಂಥ ಪ್ರಾಮಾಣಿಕ ಪ್ರಯತ್ನವನ್ನು ಮಾಡ್ತಾಯಿದ್ವಿ, ಅನೇಕ ವಚನಗಳನ್ನು ಈಡೇರಿಸಿದ್ದೀವಿ. ಒಳ ಮೀಸಲಾತಿ ಅಂತ ಅತ್ಯಂತ ಪ್ರಮುಖವಾದಂಥ ವಿಷಯ ದಲಿತರ ಸಂಬಂಧಪಟ್ಟಾಗೆ ಒಂದು ಕಾನ್ಸೆನ್ಸಸ್ಸಿನ ಮುಖಾಂತರ ಇಡೀ ದಲಿತ ಸಮುದಾಯಗಳ ಒಗ್ಗಟ್ಟಾಗಿರುವಂಥ ಫಾರ್ಮುಲಾ ಮುಖಾಂತರದ ಬಗೆಹರಿಸ್ಕೊಟ್ಟಿದ್ವಿ, ಮಾತು ಕೊಟ್ಟಿದ್ವಿ. ಅದರ ಹಾಗೆ 5 ಗ್ಯಾರಂಟಿಗಳು ಅದನ್ನು ಮಾಡ್ತಾಯಿದ್ದೀವಿ. ಮತ್ತು ಖಾತಾ ಮಾಡೋದು ಒಂದು ಮೂಮೆಂಟ್ ಥರನೇ ಮಾಡ್ತಾಯಿದ್ದೀವಿ. ಎಲ್ಲ ಜಿಲ್ಲೆಗಳಲ್ಲಿ ಬಡ್ಜೆಟಲ್ಲಿ ಏನು ಕೊಟ್ಟಿದ್ದೀವಿ ಆ ಯೋಜನೆಗಳ ಅನುಷ್ಠಾನ ಆಗ್ತಾ ಇದ್ದಾವೆ, ಅಭಿವೃದ್ಧಿಗಳನ್ನು ಮಾಡ್ತಾ ಇದ್ದೀವಿ, ನುಡಿದಂತೆ ನಡೆದಿದ್ದೀವಿ. ಪೆಟ್ರೋಲ್ ಡೀಸೆಲ್ ಬೆಲೆ ಏರಿಕೆ ಆಗಿರ್ತಕ್ಕಂಥದ್ದು ಮಧ್ಯಪ್ರಾಚ್ಯದಲ್ಲಿ ಉಂಟಾದಂಥ ಯುದ್ಧದ ವಾತಾವರಣದಾಗುತ್ತೆ ಅಂತ ಗೊತ್ತಿತ್ತು. ಹಿಂದೆ ಪ್ರಧಾನಮಂತ್ರಿಗಳು ಡಿಮಾನಿಟೈಸೇಷನ್ ಮಾಡುವಾಗ ಆರ್ಥಿಕ ವ್ಯವಸ್ಥೆಯನ್ನು ಅಲುಗಾಡಿಸ್ಬಿಟ್ರು. ವಿತೌಟ್ ಕನ್ಸಲ್ಟಿಂಗ್ ದಿ ರಿಸರ್ವ್ ಬ್ಯಾಂಕ್, ವಿತೌಟ್ ಕನ್ಸಲ್ಟಿಂಗ್ ದಿ ಎಕನಾಮಿಕಲ್ ಎಕ್ಸ್ಪರ್ಟ್ಸ್, ಯಾರು ಕೇಳಿದರೆ ಮಾಡಿದರು. ಸೊ ಇದರಿಂದ ಜನಗಳ ಕೊಂಡುಕೊಳ್ಳುವ ಶಕ್ತಿನೇ ತೆಗೆದಾಕ್ಬಿಟ್ರು ಅವರು. ಪರ್ಚೇಸಿಂಗ್ ಕೆಪಾಸಿಟಿ ಆಫ್ ದಿ ಪೀಪಲ್ ಹ್ಯಾವ್ ಬಿನ್ ಟೇಕನ್ ಅವೇ ಬೈ ದಿ ಗೌರ್ಮೆಂಟ್ ಬೈ ಡಿಮಾನಿಟೈಸೇಷನ್. ಅದಕ್ಕೇ ನಮ್ಮ ಆರ್ಥಿಕ ತಜ್ಞರು ಆಗಿದ್ದಂಥ ದಿವಂಗತ ಮನಮೋಹನ್ ಸಿಂಗ್ ರಾಜ್ಯಸಭೆಯಲ್ಲಿ ಏನು ಹೇಳಿದರು ಅಂದರೆ, ಇಟ್ಸ್ ಅನ್ ಹಿಸ್ಟಾರಿಕಲ್ ಬ್ಲಂಡರ್, ಮಾನಮೆಂಟಲ್ ಡಿಸ್ಟ್ರಕ್ಷನ್ ಆ್ಯಂಡ್ ಅನ್ ಆರ್ಗನೈಸ್ಡ್ ಲೂಟ್ ಅಂತ ಹೇಳಿದರು. ಸೊ ಇಡೀ ಆರ್ಥಿಕ ವ್ಯವಸ್ಥೆನ ಬುಡಮೇಲು ಮಾಡಿಬಿಟ್ಟು ಈಗ ಈ ಥರ ಆಗಿದೆ ಅಂತ ಹೇಳಿದ್ದು. ಹೇಳಿಕೆ ಮುಖಾಂತರ ಆಶ್ವಾಸನೆ ಭರವಸೆಗಳು ಕೊಟ್ಟಿದ್ವಿ, ಅದನ್ನು ಈಡೇರಿಸುವಂಥ ಪ್ರಾಮಾಣಿಕ ಪ್ರಯತ್ನವನ್ನು ಮಾಡ್ತಾಯಿದ್ವಿ, ಅನೇಕ ವಚನಗಳನ್ನು ಈಡೇರಿಸಿದ್ದೀವಿ.
ಒಳ ಮೀಸಲಾತಿ ಅಂತ ಅತ್ಯಂತ ಪ್ರಮುಖವಾದಂಥ ವಿಷಯ ದಲಿತರ ಸಂಬಂಧಪಟ್ಟಾಗೆ ಒಂದು ಕಾನ್ಸೆನ್ಸಸ್ಸಿನ ಮುಖಾಂತರ ಇಡೀ ದಲಿತ ಸಮುದಾಯಗಳ ಒಗ್ಗಟ್ಟಾಗಿರುವಂಥ ಫಾರ್ಮುಲಾ ಮುಖಾಂತರದ ಬಗೆಹರಿಸ್ಕೊಟ್ಟಿದ್ವಿ, ಮಾತು ಕೊಟ್ಟಿದ್ವಿ. ಅದರ ಹಾಗೆ 5 ಗ್ಯಾರಂಟಿಗಳು ಅದನ್ನು ಮಾಡ್ತಾಯಿದ್ದೀವಿ. ಮತ್ತು ಖಾತಾ ಮಾಡೋದು ಒಂದು ಮೂಮೆಂಟ್ ಥರನೇ ಮಾಡ್ತಾಯಿದ್ದೀವಿ. ಎಲ್ಲ ಜಿಲ್ಲೆಗಳಲ್ಲಿ ಬಡ್ಜೆಟಲ್ಲಿ ಏನು ಕೊಟ್ಟಿದ್ದೀವಿ ಆ ಯೋಜನೆಗಳ ಅನುಷ್ಠಾನ ಆಗ್ತಾಯಿದ್ದಾವೆ, ಅಭಿವೃದ್ಧಿಗಳನ್ನು ಮಾಡ್ತಾಯಿದ್ದೀವಿ, ನುಡಿದಂತೆ ನಡೆದಿದ್ದೀವಿ. ಪೆಟ್ರೋಲ್ ಡೀಸೆಲ್ ಬೆಲೆ ಏರಿಕೆ ಆಗಿರ್ತಕ್ಕಂಥದ್ದು ಮಧ್ಯಪ್ರಾಚ್ಯದಲ್ಲಿ ಉಂಟಾದಂಥ ಯುದ್ಧದ ವಾತಾವರಣದ ಆಗುತ್ತೆ ಅಂತ ಗೊತ್ತಿತ್ತು. ಹಿಂದೆ ಪ್ರಧಾನಮಂತ್ರಿಗಳು ಡಿಮಾನಿಟೈಸೇಷನ್ ಮಾಡುವಾಗ ಆರ್ಥಿಕ ವ್ಯವಸ್ಥೆಯನ್ನು ಅಲುಗಾಡಿಸ್ಬಿಟ್ರು. ವಿತೌಟ್ ಕನ್ಸಲ್ಟಿಂಗ್ ದಿ ರಿಸರ್ವ್ ಬ್ಯಾಂಕ್, ವಿತೌಟ್ ಕನ್ಸಲ್ಟಿಂಗ್ ದಿ ಎಕನಾಮಿಕಲ್ ಎಕ್ಸ್ಪರ್ಟ್ಸ್, ಯಾರು ಕೇಳಿದರೆ ಮಾಡಿದರು. ಸೊ ಇದರಿಂದ ಜನಗಳ ಕೊಂಡುಕೊಳ್ಳುವ ಶಕ್ತಿನೇ ತೆಗೆದಾಕ್ಬಿಟ್ರು ಅವರು. ಪರ್ಚೇಸಿಂಗ್ ಕೆಪಾಸಿಟಿ ಆಫ್ ದ ಪೀಪಲ್ ಹ್ಯಾವ್ ಬಿನ್ ಟೇಕನ್ ಅವೇ ಬೈ ದಿ ಗೌರ್ಮೆಂಟ್ ಬೈ ಡಿಮಾನಿಟೈಸೇಷನ್. ಅದಕ್ಕೇ ನಮ್ಮ ಆರ್ಥಿಕ ತಜ್ಞರು ಆಗಿದ್ದಂಥ ದಿವಂಗತ ಮನಮೋಹನ್ ಸಿಂಗ್ ರಾಜ್ಯಸಭೆಯಲ್ಲಿ ಏನು ಹೇಳಿದರು ಅಂದರೆ, ಇಟ್ಸ್ ಅನ್ ಹಿಸ್ಟಾರಿಕಲ್ ಬ್ಲಂಡರ್, ಮಾನಮೆಂಟಲ್ ಡಿಸ್ಟ್ರಕ್ಷನ್ ಆ್ಯಂಡ್ ಅನ್ ಆರ್ಗನೈಸ್ಡ್ ಲೂಟ್ ಅಂತ ಹೇಳಿದರು. ಸೊ ಇಡೀ ಆರ್ಥಿಕ ವ್ಯವಸ್ಥೆನ ಬುಡಮೇಲು ಮಾಡಿಬಿಟ್ಟು ಈಗ ಈ ಥರ ಆಗಿದೆ ಅಂತ ಹೇಳಿದ್ದು. ಹೇಳಿಕೆ ಮುಖಾಂತರ ಆಶ್ವಾಸನೆ ಭರವಸೆಗಳು ಕೊಟ್ಟಿದ್ವಿ, ಅದನ್ನು ಈಡೇರಿಸುವಂಥ ಪ್ರಾಮಾಣಿಕ ಪ್ರಯತ್ನವನ್ನು ಮಾಡ್ತಾಯಿದ್ವಿ. ಅನೇಕ ವಚನಗಳನ್ನು ಈಡೇರಿಸಿದ್ದೀವಿ. ಒಳ ಮೀಸಲಾತಿ ಅಂತ ಅತ್ಯಂತ ಪ್ರಮುಖವಾದಂಥ ವಿಷಯ ದಲಿತರ ಸಂಬಂಧಪಟ್ಟಾಗೆ ಒಂದು ಕಾನ್ಸೆನ್ಸಸ್ಸಿನ ಮುಖಾಂತರ ಇಡೀ ದಲಿತ ಸಮುದಾಯಗಳ ಒಗ್ಗಟ್ಟಾಗಿರುವಂಥ ಫಾರ್ಮುಲಾ ಮುಖಾಂತರದ ಬಗೆಹರಿಸ್ಕೊಟ್ಟಿದ್ವಿ, ಮಾತು ಕೊಟ್ಟಿದ್ವಿ. ಅದರ ಹಾಗೆ 5 ಗ್ಯಾರಂಟಿಗಳು ಅದನ್ನು ಮಾಡ್ತಾಯಿದ್ದೀವಿ. ಮತ್ತು ಖಾತಾ ಮಾಡೋದು ಒಂದು ಮೂಮೆಂಟ್ ಥರನೇ ಮಾಡ್ತಾಯಿದ್ದೀವಿ. ಎಲ್ಲ ಜಿಲ್ಲೆಗಳಲ್ಲಿ ಬಡ್ಜೆಟಲ್ಲಿ ಏನು ಕೊಟ್ಟಿದ್ದೀವಿ ಆ ಯೋಜನೆಗಳ ಅನುಷ್ಠಾನ ಆಗ್ತಾಯಿದ್ದಾವೆ, ಅಭಿವೃದ್ಧಿಗಳನ್ನು ಮಾಡ್ತಾಯಿದ್ದೀವಿ, ನುಡಿದಂತೆ ನಡೆದಿದ್ದೀವಿ. ಪೆಟ್ರೋಲ್ ಡೀಸೆಲ್ ಬೆಲೆ ಏರಿಕೆ ಆಗಿರ್ತಕ್ಕಂಥದ್ದು ಮಧ್ಯಪ್ರಾಚ್ಯದಲ್ಲಿ ಉಂಟಾದಂಥ ಯುದ್ಧದ ವಾತಾವರಣದ ಆಗುತ್ತೆ ಅಂತ ಗೊತ್ತಿತ್ತು. ಹಿಂದೆ ಪ್ರಧಾನಮಂತ್ರಿಗಳು ಡಿಮಾನಿಟೈಸೇಷನ್ ಮಾಡುವಾಗ ಆರ್ಥಿಕ ವ್ಯವಸ್ಥೆಯನ್ನು ಅಲುಗಾಡಿಸ್ಬಿಟ್ರು. ವಿತೌಟ್ ಕನ್ಸಲ್ಟಿಂಗ್ ದಿ ರಿಸರ್ವ್ ಬ್ಯಾಂಕ್, ವಿತೌಟ್ ಕನ್ಸಲ್ಟಿಂಗ್ ದಿ ಎಕನಾಮಿಕಲ್ ಎಕ್ಸ್ಪರ್ಟ್ಸ್, ಯಾರು ಕೇಳಿದರೆ ಮಾಡಿದರು. ಸೊ ಇದರಿಂದ ಜನಗಳ ಕೊಂಡುಕೊಳ್ಳುವ ಶಕ್ತಿನೇ ತೆಗೆದಾಕ್ಬಿಟ್ರು ಅವರು. ಪರ್ಚೇಸಿಂಗ್ ಕೆಪಾಸಿಟಿ ಆಫ್ ದ ಪೀಪಲ್ ಹ್ಯಾವ್ ಬಿನ್ ಟೇಕನ್ ಅವೇ ಬೈ ದಿ ಗೌರ್ಮೆಂಟ್ ಬೈ ಡಿಮಾನಿಟೈಸೇಷನ್. ಅದಕ್ಕೇ ನಮ್ಮ ಆರ್ಥಿಕ ತಜ್ಞರು ಆಗಿದ್ದಂಥ ದಿವಂಗತ ಮನಮೋಹನ್ ಸಿಂಗ್ ರಾಜ್ಯಸಭೆಯಲ್ಲಿ ಏನು ಹೇಳಿದರು ಅಂದರೆ, ಇಟ್ಸ್ ಅನ್ ಹಿಸ್ಟಾರಿಕಲ್ ಬ್ಲಂಡರ್, ಮಾನಮೆಂಟಲ್ ಡಿಸ್ಟ್ರಕ್ಷನ್ ಆ್ಯಂಡ್ ಅನ್ ಆರ್ಗನೈಸ್ಡ್ ಲೂಟ್ ಅಂತ ಹೇಳಿದರು. ಸೊ ಇಡೀ ಆರ್ಥಿಕ ವ್ಯವಸ್ಥೆನ ಬುಡಮೇಲು ಮಾಡಿಬಿಟ್ಟು ಈಗ ಈ ಥರ ಆಗಿದೆ ಅಂತ ಹೇಳಿದ್ದು.